ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಿದ್ಯೆ ಇವತ್ತಿನ ವ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿಕೊಂಡೆ. ನಾನು ಲಾಸ್ಟ್ ವೀಡಿಯೋದಲ್ಲಿನೇ ಟೊಮೆಟೊ ಗೊಜ್ಜು ಮಾಡೋ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿರಂದರೆ ನೋಡಿ, ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ನೆನ್ನೆ ಸಂಜೆ ಮಾಡಿದ್ದು ಟೊಮೆಟೊ ಗೊಜ್ಜು ಇವತ್ತಿಗೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದು ನಾನು ಹೇಳ್ಬಿಟ್ಟು ಹೋಗಿದ್ದೆ ನನಗೂ ಇನ್ನೊಂಚೂರು ಇಡಿ ಅಂತ. ನಾನು ಬರೋಷ್ಟರಲ್ಲಿ ಖಾಲಿನೇ ಮಾಡಿಬಿಟ್ಟಿದ್ರು. ಇನ್ನು ಇವತ್ತು ನಮ್ಮ ಮನೆಯವರು ಟೈಮ್ ಆಗಿತ್ತಲ್ಲ 8 ಗಂಟೆ, ಇವತ್ತು ಮೇಕಪ್ ಆರ್ಡರ್ ಇದೆ, ಹಾಗಾಗಿ ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗು ಅಂತ ಹೇಳಿದ್ರು. ತಿಂಡಿ ತಿಂದರೆ ನನಗೇನೋ ಕೆಲಸ ಮಾಡೋದಕ್ಕೆ ಅಷ್ಟು ಬೇಗ ಬೇಗ ಕೆಲಸ ಮಾಡೋದಕ್ಕಾಗಲ್ಲ, ಹಂಗಾಗಿ ತಿಂಡಿ ಬೇಡ ಅಂತ ಹೇಳಿದೆ. ನನ್ನ ಹೆಲ್ಪ್ಗೆ ನನ್ನ ಮಗಳು ಕೂಡ ಬರ್ತಿರೋದ್ರಿಂದ ಎಷ್ಟೊತ್ತಾಗುತ್ತೋ ತಿಂಡಿ ತಿನ್ನೋಕ್ಕೆ, ನೀನೊಂದು ದೋಸೆ ತಿನ್ಕೊ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಅವಳು ತಿಂದಳು. ಏನಂತ ಅಂದರೆ, ಒಂದೊಂದು ಟೈಮ್ ತಿಂಡಿ ತಿನ್ನೋಕ್ಕೆ ಟೈಮ್ ಸಿಗುತ್ತೆ, ಒಂದೊಂದು ಟೈಮು ತಿಂಡಿ ತಿನ್ನೋದಕ್ಕೆ ಟೈಮೇ ಸಿಗೋಲ್ಲ. ಹಂಗಾಗಿ ಒಂದು ದೋಸೆ ಯಾವುದಕ್ಕೂ ತಿನ್ಕೊ ಅಂದ್ಬಿಟ್ಟು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಈ ಒಂದು ವ್ಲಾಗ್ ನನಗೆ ಸ್ಪೆಷಲ್ ಅಂತಲೇ ಅನ್ಬೋದು. ಜೀವನಕ್ಕೆ ಏನೇನೆಲ್ಲ ಕಲಿಸ್ತಾ ಇದೆ, ನನ್ನ ಜೀವನದಲ್ಲಿ ನಾನು ಏನೇನೆಲ್ಲ ನೋಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಗೊತ್ತಿಲ್ಲ ಇಷ್ಟು ಒಂದೊಳ್ಳೆ ಫ್ರೆಂಡ್ಶಿಪ್ಗೆ ಏನು ಹೇಳಬೇಕು ಅಂತ. ಯಾಕಂದರೆ 2.5 ವರ್ಷ ಆಗಿತ್ತು ನಾನು ನನ್ನ ಫ್ರೆಂಡು ಮಾತನ್ನ ಬಿಟ್ಟು. 2.5 ವರ್ಷದಿಂದ ಮಾತಾಡಿರಲಿಲ್ಲ. ಅವಳು ಕಾಲ್ ಮಾಡಿಲ್ಲ, ನಾನು ಕಾಲ್ ಮಾಡಿಲ್ಲ. ಜಸ್ಟ್ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇದ್ವಿ. ನಾನು ಹಾಕಿದ್ರೆ ಅವಳು ನೋಡ್ತಾ ಇದ್ಲು, ಅವಳು ಹಾಕಿದಾಗ ನಾನು ನೋಡ್ತಾ ಇದ್ದೆ. ಆದರೆ ಯಾವುದೇ ಥರ ಲೈಕ್ ಮಾಡ್ತಾ ಇರಲಿಲ್ಲ, ಒಂದು ಮೆಸೇಜ್ ಕೂಡ ಮಾಡ್ತಾ ಇರಲಿಲ್ಲ. ಅಂಥದ್ರಲ್ಲಿ 2 ವರ್ಷ ಆದಮೇಲೆ ಫೋನ್ ಬಂದಿದ್ದಕ್ಕೆ ನನಗೊಂಥರ ಶಾಕ್ ಆಯಿತು. ತೆಗಿಬಾರ್ದಾ ಅಂತ ಕನ್ಫ್ಯೂಷನೂ ಆಯಿತು. ನಾನು ಯಾಕೆ ತೆಗಿಬಾರ್ದು, ನೋಡೋಣ ಏನು ವಿಷಯ, ಇಷ್ಟು ವರ್ಷ 2.5 ವರ್ಷ ಆದಮೇಲೆ ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ ಅಂತ ರಿಸೀವ್ ಮಾಡಿದೆ. ಅವ್ರ ಅಕ್ಕನ ಮಗಳದು ಸೀಮಂತ ಇತ್ತಂತೆ. ಸರಿ, ನೀನು ನಮ್ಮ ಅಕ್ಕನ ಮಗಳಿಗೆ ರೆಡಿ ಮಾಡಿಕೊಡ್ತೀಯಾ ಅಂತ ಕೇಳಿದ್ಲು. ನನಗೊಂಥರ ಖುಷಿ ಆಯಿತು. ನಾವು ಮಾತಾಡ್ತಾ ಇಲ್ಲ ಅಂತ ಅಂದ್ರೂ ಕಾಲ್ ಮಾಡಿ ನನಗೆ ಆರ್ಡರ್ ಕೊಡ್ತಿದ್ದಾಳಲ್ಲ ಅಂತ ನಿಜವಾಗ್ಲೂ ಖುಷಿ ಆಯಿತು. ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಅಂದಿದ್ದೆ. ಸರಿ, ಅದೇ ಥರನೇ ಬಂದ್ವಿ ಇಲ್ಲಿಗೆ. ಇನ್ನು ನಾವು ಲೊಕೇಶನ್ ರೀಚ್ ಆದ್ವಿ. ಇವರೆಲ್ಲ ನನಗೆ ಮೊದಲಿಂದನೂ ಪರಿಚಯನೇ ಇದ್ದರು. ಎಲ್ಲ ಹೇಗೆ ಮಾತಾಡಿಸ್ತಾರೋ ಏನೋ ಅಂತ ನನಗೂ ಕೂಡ ಒಂಥರ ಅನ್ನಿಸ್ತಾ ಇತ್ತು, ಹೋಗ್ಬೇಕಾ ಬೇಡವಾ ಅಂತ. ಬಟ್ ನನ್ನ ಕೆಲಸ ಇದು, ನಾನು ರೆಡಿ ಮಾಡಿ ಕೊಟ್ಬಿಟ್ಟು ಬೇಗ ಬಂದುಬಿಡೋಣ ಅಂತಲೇ ನಾನಿಲ್ಲಿ ಬಂದಿದ್ದು. ನನ್ನ ಮನೇಲೂ ಹೇಳಿ ಬಂದಿದ್ದೆ, ನಾನು ಅಲ್ಲಿರಲ್ಲ, ಬೇಗ ಬಂದುಬಿಡ್ತೀನಿ ಅಂತ. ಇನ್ನು ಅದೇ ಥರನೇ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಯಾರೂ ಆ ಥರ ಫೀಲ್ ಆಗೋ ಥರನೇ ಬಿಟ್ಟಿಲ್ಲ ನನಗೆ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಕ್ಯಾಶುಯಲಾಗೇ ಇದ್ದರು. ಇವ್ರ ಅಮ್ಮ, ಇವ್ರ ಅಕ್ಕ ಎಲ್ಲರೂ ಪರಿಚಯ ನನಗೆ, ನನ್ನ ಫ್ರೆಂಡ್ ಅಮ್ಮ ಅಕ್ಕ ಎಲ್ಲರೂ. ಯಾಕಂದ್ರೆ ತುಂಬ ಕ್ಲೋಸಾಗಿದ್ವಿ. ಅವಳು ನಮ್ಮ ಮನೆಗೆ ಬರ್ತಾಯಿದ್ಲು, ನಾನು ಅವ್ರ ಮನೆಗೆ ಹೋಗ್ತಾಯಿದ್ದೆ. ಇನ್ನೊಂದೇನು ಗೊತ್ತಾ, ನನ್ನ ಮನೆಯವ್ರು ಕೂಡ ಇಲ್ಲಿಗೆ ಹೋದ್ಮೇಲೆ ಅವ್ರಿಗೂ ಫೋನ್ ಮಾಡಿ, ಅಣ್ಣ ಬನ್ನಿ ಪ್ಲೀಸ್ ಬನ್ನಿ ಅಣ್ಣ, ಏನು ಮನಸ್ಸಲ್ಲಿ ಇಟ್ಕೋಬೇಡಿ, ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡಿ ಕರೆದ್ಲು. ಆದರೆ ಅವರು ಇಲ್ಲಮ್ಮ ನಂಗೆ ಡ್ಯೂಟಿ ಇದೆ, ಇಲ್ಲಂದಿದ್ರೆ ಬರ್ತಾಯಿದ್ದೆ ಅಂತ ಅಂದ್ಬಿಟ್ಟು ಇಟ್ಟರು. ಆ ಲೆವೆಲ್ಗೆ ಚೆನ್ನಾಗಿ ಮಾತಾಡಿಸಿದ್ರು, ಖುಷಿ ಆಯಿತು. ಇನ್ನು ನಾನು ಫಂಕ್ಷನ್ ಮುಗಿಸ್ಕೊಂಡೇ ಹೋಗಬೇಕು ಅಂತ ತುಂಬ ಫೋರ್ಸ್ ಮಾಡಿ ಅಲ್ಲೇ ಇರಿಸ್ಕೊಂಡಿದ್ರು. ಏನಂದರೆ ನಾನು ಹೋಗಿ ಬಂದುಬಿಡ್ತೀನಿ ಅಂದ್ಬಿಟ್ಟು ಸಿಂಪಲ್ಲಾಗಿಯೇ ನಾನು ಹೆಂಗೆ ವರ್ಕಿಗೆ ಹೋಗ್ತೀನೋ ಅದೇ ಥರನೇ ಹೋಗಿದ್ದೆ. ಅಂಥದ್ರಲ್ಲಿ ಇಲ್ಲ ಫೋಟೋ ಶೂಟ್ ಮಾಡಿಸ್ಕೋಬೇಕು, ಇಲ್ಲ ನೀನು ಫೋಟೋಗೆ ಬರಬೇಕು ಕಣೆ, ಹಂಗೆ ಹಿಂಗೆ ಅಂತೆಲ್ಲನೂ ಸೀರೆ ಹಾಕ್ಕೋ, ಇಲ್ಲೇ ನಾನು ರೆಡಿ ಆಗು ನೀನು ಅಂತೆಲ್ಲ ತುಂಬ ಫೋರ್ಸ್ ಮಾಡಿದ್ರು ಅವ್ರ ಮನೇಲಿ ಎಲ್ಲರೂ ಅಷ್ಟೇ. ಇಲ್ಲ ಕಣವ್ವ ನೀನು ಮಗಳಿದ್ದಂಗೆ ರೆಡಿ ಆಗೋವ್ವ ನೀನು ಅಂತೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇಲ್ಲಮ್ಮ ಬೇಡ ಬಿಡಿ, ನಿಮ್ಮ ಮಗನ ಮದುವೆಗೆ ರೆಡಿ ಆಗ್ತೀನಿ, ನಿಮ್ಮ ಮಗನ ಮದುವೆ ಸೆಟ್ ಆಗಲಿ ಬೇಗ, ಆವಾಗೆಲ್ಲ ಚೆನ್ನಾಗಿ ರೆಡಿ ಆಗೋಣ ಅಂತೆಲ್ಲ ನಾನು ಮಾತಾಡಿಕೊಂಡು ಜಾಲಿಯಾಗೇ ಇದ್ವಿ. ಇನ್ನು ಇವರೇನೆ ಅವ್ರ ಅಕ್ಕನ ಮಗಳು. ನಾನು ಬಂದ ತಕ್ಷಣ ಇವ್ರಿಗೆ ರೆಡಿ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಟೈಮ್ ಕೂಡ ಆಗೋಗ್ತಾ ಇತ್ತು. ಏನಂದರೆ ಇವ್ರಿಗೂ ಫುಲ್ಲು ಕಾಲ್ಸ್ ಬರ್ತಾಯಿತ್ತು, ಎಲ್ಲ ಇವರೇ ಮೇಂಟೈನ್ ಮಾಡಬೇಕಾಗಿತ್ತು. ಫೋನಲ್ಲಿ ಮಾತಾಡ್ಕೊಂಡೆ ನನಗೂ ಕೂಡ ಫುಲ್ ಸಪೋರ್ಟ್ ಕೊಟ್ಟರು. ನನಗೆ ಇನ್ನೊಂದು ಏನಂದರೆ ಪಾಪ ಪ್ರೆಗ್ನೆಂಟು, 9 ತಿಂಗ್ಳಿಗೆ ಬಿದ್ದಿದೆ, ತುಂಬ ಹೊತ್ತು ಕೂತ್ಕೊಳ್ಳೋದಕ್ಕಾಗಲ್ಲ, ಸ್ವಲ್ಪ ನಿಧಾನಕ್ಕೇ ಮಾಡೋಣ, ಅವ್ರಿಗೂ ಕಷ್ಟ ಆಗಬಾರ್ದು ಅಂತ ಅಂದ್ಕೊಂಡು ಅದೇ ಥರನೇ ಮಾಡ್ತಾಯಿದ್ದೆ. ಇನ್ನು ನನ್ನ ಫ್ರೆಂಡು ಕೂಡ ರೇಗಿಸ್ಕೊಂಡು ಚೆನ್ನಾಗಿ ಟೈಮ್ ಬೇರೆ ಥರನೇ ಹೋಯಿತು. ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ, ಬಟ್ ತುಂಬ ಚೆನ್ನಾಗಿ ಹೋಯಿತು. ಈ ಮಟ್ಟಕ್ಕೆ ಇಲ್ಲಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಈ ಥರ ಟ್ರೀಟ್ ಮಾಡ್ತಾರೆ ಅಂತ. 2 ವರ್ಷ ಆಗಿತ್ತು ಮಾತು ಬಿಟ್ಟು. ಸೊ ಹಂಗಾಗಿ ಹೆಂಗಿರುತ್ತೋ ಅಂತ ಫೀಲಲ್ಲಿದ್ದೆ. ಚೆನ್ನಾಗಾಯಿತು, ಖುಷಿ ಆಯಿತು. ನೋಡಿ, ಈ ಥರ ಒಂದು ಸಿಂಪಲ್ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ನ ಮಾಡಿಕೊಟ್ಟಿದ್ದೆ. ಹೇಗೆ ಕಾಣಿಸ್ತಿದೆ ಏನು ಅಂತ ಕಮೆಂಟ್ ಮಾಡಿ. ಸ್ಯಾರಿ ಉಡಿಸೋ ಅಷ್ಟರಲ್ಲಿ ಅರ್ಜೆಂಟಾಗಿ ಮಾಡಿಬಿಟ್ರು, ಬೇಗ ಕೂರಿಸ್ಬೇಕು ಅಂತ. ಅರ್ಜೆಂಟಲ್ಲಿನೇ ಒಬ್ಬಳೇ ಅಲ್ವಾ, ಸೊ ಹೆಂಗೋ ಮೇಂಟೈನ್ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಟೆ. ತುಂಬ ಚೆನ್ನಾಗಂತೂ ಕಾಣಿಸ್ತಾ ಇದ್ದರು.
ಇನ್ನು ಇವ್ರಿಗೆ ಫಸ್ಟು ರೆಡಿ ಮಾಡಿ ಕಳಿಸಿ ಆಮೇಲೆ ಇವ್ರ ತಾಯಿಗೆ ಮತ್ತು ನನ್ನ ಫ್ರೆಂಡ್ಗೆ ಇವ್ರ ಫ್ರೆಂಡ್ ಒಬ್ಬರಿದ್ರು ಸಿಂಪಲಾಗಿ ಒಂಚೂರು ಟಚಪ್ ಮಾಡಿಕೊಡಿ ಅಕ್ಕ ಅಂತ ಕೇಳಿದ್ರು. ಸರಿ ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಟೆ. ಇನ್ನು ನಾನೆಲ್ಲಿ ರೆಡಿ ಆಗೋದಕ್ಕೆ ಟೈಮೇ ಆಗಿರಲಿಲ್ಲ. ಸರಿ ನೆಕ್ಸ್ಟ್ ಯಾವಾಗಾದರೂ ನಾವು ರೆಡಿ ಆಗೋಣ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಇನ್ನು ಇದು ಬಂದುಬಿಟ್ಟು ಅವರ ಅಮ್ಮ, ಇವರು ಸಿಂಪಲಾಗಿ ರೆಡಿ ಆಗಿದ್ದರು. ಇವರೇ ಅಕ್ಕ ತಂಗೀರ ಥರ ಇದ್ದಾರೆ. ಆಗಲೇ ಇವ್ರಿಗೆ ಒಂದು ಮೊಮ್ಮಗು ಅಂದರೆ ನನಗೆ ನಂಬೋಕ್ಕಾಗ್ತಾ ಇರಲಿಲ್ಲ. ಇನ್ನು ಇವಳೇ ನನ್ನ ಫ್ರೆಂಡು. ಸೊ ಆರ್ಡರ್ ಕೊಟ್ಟಿದ್ದಕ್ಕೆ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಈ ಒಂದು ಪುಟಾಣಿ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.